ನೋಡು, ನೀ ಬಸವಣ್ಣ ತರದಿದ್ರೆ ನಿನ್ನ ಹತ್ತಿಗೆ ಹೇಳಲ್ಲ, ನನ್ನೇ ಬಾಜಾರ ಕಳ್ಸಾಕಿತ್ತು. ಒಳ್ಳೇದಾಯ್ತು. ಸೀತಾ, ಬಸವಣ್ಣ ತೆಗೆದುಕೊಂಡು ದೇವ್ರ ಮನೆಯಲ್ಲಿ ಇಡು. ಸರಿ, ದೇವ್ರ ಮನೆಗೆ ಇಡ್ತೀನಿ. ಆದ್ರ ಕಾಳಿಂಗ ಎತ್ತುಗಳಿಗೆ ಬಣ್ಣ ಹಚ್ಚಾನೋ ಇಲ್ಲೋ, ಎಲ್ಲರೂ ಸೇರಿ ಊಟ ಮಾಡಿ ನಮ್ಮ ಹೊರಗೆ ಚಕಡಿ ಎತ್ಕೊಂಡು ಹೋಗಿ. ಅತ್ತಿಗೆ, ನಾವು ಎತ್ತಿನ ಗಾಡಿಗೆ ಬಣ್ಣ ಹಚ್ಚಿ ಬಂಗಾರದ ಹಾಗೆ ಉಳಿಯುವಂತೆ ಮಾಡಿರುವೆ. ನಮ್ಮ ಕಿಲಾರಿ ಒಳಗಿನ ಹೂಡಿ ಆ ಬಂಡಿ ಒಳಗೆ ಕುಳಿತರೆ ಶಿಲ್ಪ ಶಿವರಾಜ್. ಹೌದಣ್ಣ, ಕಾಳಿಂಗಣ್ಣ ಹೇಳುವ ಮಾತು 100ಕ್ಕೆ 100 ಸತ್ಯ. ಜನ್ಮದ ಜೋಡಿಯ ಮೇಲೆ ಎಂದು ಖ್ಯಾತಿಯನ್ನು ಗಳಿಸಿದವರು ಅವರು. ಆದರೆ ಒಬ್ಬ ರೈತನ ಮಗನಾಗಿ ಸಂಸಾರದಲ್ಲಿ ಬಂದ ಕಷ್ಟ ನಷ್ಟಗಳನ್ನೆಲ್ಲ ಸಮನಾಗಿ ಹಂಚಿಕೊಂಡು ನಿನ್ನನ್ನೇ ನಂಬಿ ಬಂದಿರುವ ನನ್ನ ಅತ್ತಿಗೆ ಬಾಳಿಗೆ ಜನಪದ ಜೋಡಿ ಎಂದೇ ಖ್ಯಾತಿಯನ್ನು ಗಳಿಸಬೇಕು ಈ ನಮ್ಮ ಸಮಾಜದಲ್ಲಿ ತಮ್ಮಂದಿರ ಆಶಯ ಅಣ್ಣ. ಓ ನನ್ನ ಪ್ರೀತಿಯ ತಮ್ಮಂದಿರ, ನೋಡು ಸೋದರ, ಈ ನಿಮ್ಮ ಅತ್ತಿಗೆಗಳಲ್ಲೋ ನನ್ನ ಕೈ ಹಿಡಿದು ಬಂದರು ಅಷ್ಟೇ ಅಲಪಾಕಿ. ಈ ಮನೆ ಜವಾಬ್ದಾರಿಯನ್ನು ಹೊತ್ತು ನಮ್ಮೆಲ್ಲರೂ ಲಾಲನೆ ಪಾಲನೆ ಮಾಡಿ ಒಕ್ಕಲಿಗಿಟ್ಟಿಯಾಗಿ ತೆರೆಯ ಮೇಲೆ ಬುತ್ತಿ ಹೊತ್ತುಕೊಂಡು ಈ ಭೂತಾಯಿಯ ಮನೆಯಲ್ಲಿ ನಮ್ಮೆಲ್ಲರೂ ಕುಂಡ್ರಿಸಿ ಊಟದಿಂದ ನೀಡ್ತಾವಲ್ಲ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ. ತಮ್ಮ ನೋಡು, ಇವರು ನಮಗೆ ಸೌಭಾಗ್ಯದ ದೇವತೆ, ಸೌಭಾಗ್ಯ ದೇವತೆ. ಅಣ್ಣ, ನಿನ್ನ ಮಾತು ತಂದೆ ತಾಯಿಗಿಲ್ಲದ ತಪ್ಪಲಿ ಮಕ್ಕಳು ನಮಗೆ ತಾಯಿಯೂ ಆಗಿ ತಂದೆಯೂ ಆಗಿ ಹೊಲದಲ್ಲಿ ಹಗಲಿರುಳು ದುಡಿದು ತಂದೆ ತಾಯಿ ತೀರಿ ಹೋದ ನಂತರ 25 ಎಕರೆ ಆಸ್ತಿ ಗಳಿಸಿದ್ದಿಲ್ಲ ಅಣ್ಣ. ಅಷ್ಟೇ ಸಾಕಣ್ಣ, ಅಷ್ಟೇ ಸಾಕು. ಊರಿಗೊಬ್ಬ ನಿನ್ನಂತ ರೈತನಿದ್ದರೆ 100 ಜನಕ್ಕೆ ಅನ್ನ ಹಾಕುವುದರಲ್ಲಿ ಸಂದೇಹವಿಲ್ಲ. ನಿಜಾಪ ಮೈದ, ಹೆಣ್ಣನ್ನ ನಂಬಿ ಕೆಡಬಹುದು, ಹೊನ್ನನ್ನ ನಂಬಿ ಸಹಿತ ಕೆಡಬಹುದು. ಆದ್ರೆ ಈ ಮಣ್ಣನ್ನ ನಂಬಿ ಯಾರೂ ಕೆಡೋದಿಲ್ಲ. ಒಂದಿಲ್ಲ ಒಂದು ದಿವಸ ಈ ಮಣ್ಣನ್ನ ನಾವು ನಂಬಿಕೊಂಡು ಹೋದ್ರೆ ಅದು ನಮ್ಮನ್ನ ಜೀವನ ಪರ್ಯಂತ ಕೈ ಹಿಡಿಯುತ್ತೆ, ಅಲ್ವೇನಪ್ಪ? ಇದನ್ನ ನೀನ್ ನಂಬ್ಕೊಂಡು ಇಬ್ರು ಸಂತೋಷವಾಗಿ ಜೀವನ ಮಾಡಿದ್ರೆ ನಮಗೂ ಅದೇ ಸಂತೋಷ. ಬನ್ನಿ, ಎಲ್ಲರೂ ಸೇರಿ ಊಟ ಮಾಡೋಣ. ಅತ್ತಿಗೆ, ಊಟ ಮಾಡೋದಕ್ಕಿಂತ ಮುಂಚೆ ಈ ನಮ್ಮ ತುಂಬಿದ ಸಂಸಾರ ಆನಂದಮಯವಾಗಿ 100 ವರ್ಷಗಳ ಕಾಲ ಹೀಗೆ ಇರಲಿ ಅಂತ ಹೇಳಿ ಒಂದು ಹಾಡನ್ನು ಹಾಡಬಾರದೆ? ಹೌದು ಅತ್ತಿಗೆ, ಈ ಅಣ್ಣ ತಮ್ಮಂದಿರ ನಡುವೆ ಯಾವುದೇ ಬೆರುಕು ಮೂಡದಂತೆ ಶ್ರೀಗಂಧದ ಗೊಂಬೆಯಾದ ನೀನು ಸಿಹಿ ಜೇನಿನಂತೆ ಒಂದು ಹಾಡನ್ನು ಆಡಬಾರದೆ? ಸೀತಾ, ನೋಡು, ನಮ್ಮಗಳು ಅಂದ್ರೆ ಅವರು, ನನಗೆ ಮಕ್ಕಳು ಅಂದ್ರೆ ಅವ್ರೇ. ಇಷ್ಟೇ ಪ್ರೀತಿಲ್ಲ ನನ್ನ ನಿನ್ನ ತಾಯಿ ತಂದೆಗೆ ಹೆಚ್ಚಿನ ಪ್ರೀತಿ ಹೋಲಿಸ್ತಾರ. ನೋಡು, ಕೈಯಿಂದ ಕರ್ಕೊಂಡು